ಹಲೋ ಸಂತರ, ಹೇಗಿದ್ದೀರಾ? ವೆಲ್ಕಮ್ ಟು ರಿಚ್ ರಿಷ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸಂತರ, ಇವತ್ತಿನ ಈ ವಿಡಿಯೋದಲ್ಲಿ ಭರ್ಜರಿ ಆದಂಥ ಕೆಲವೊಂದು ಗುಡ್ ನ್ಯೂಸ್ಗಳಿದೆ. ಈ 4 ಗುಡ್ ನ್ಯೂಸ್ಗಳ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ದಯವಿಟ್ಟು ನಮ್ಮ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಅದೇ ರೀತಿ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಕೂಡಲೇ ಲೈಕ್ ಮಾಡಿ ಸ್ನೇಹಿತರೆ. ಅದೇ ರೀತಿ ನಿಮ್ಗೆ ಏನಾದರೂ ಡೌಟ್ಸ್ಗಳಿದ್ರೆ ಕೂಡಲೇ ಕಮೆಂಟು ಸಹ ಮಾಡಬಹುದು. ಸಂತರ, ಮೊದಲನೇದಾಗಿ ಮೇಯ್ನಾಗಿ ಗೃಹಲಕ್ಷ್ಮಿ ಬಗ್ಗೆ ಕೆಲವೊಂದು 4 ಅಪ್ಡೇಟ್ಸ್ಗಳು ಬಂದಿದೆ. ಇದು ಪ್ರತಿಯೊಬ್ಬರಿಗೂ ಸಹ ಅನುಕೂಲ ಆಗುವಂಥ ಒಂದು ರೀತಿಯಲ್ಲಿ ಒಂದು ಅನೌನ್ಸನ್ನು ಮಾಡಿದ್ದಾರೆ. ಅರ್ಥ ಆಯ್ತಾ? ಈ ಗೃಹಲಕ್ಷ್ಮಿ ಯೋಜನೆಯ ಒಂದು 4 ಕಂತಿನ ಹಣ ಎಷ್ಟು ಜನಕ್ಕೆ ಪೆಂಡಿಂಗಲ್ಲಿರ್ತದೆ ಅದನ್ನೆಲ್ಲ ಕ್ಲಿಯರ್ ಮಾಡುವಂಥ ಒಂದು ಪ್ಲಾನನ್ನು ಸತ್ರ. ಅದೇ ರೀತಿ ಒಂದು 7 ಮತ್ತು 8ನೇ ಕಂತಿನ ಹಣದ ಬಗ್ಗೆ ಕೆಲವೊಂದು ವಿವರಣೆಯನ್ನು ಕೊಟ್ಟಿದ್ದಾರೆ. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಮಾರ್ಚ್ ತಿಂಗಳಲ್ಲಿ ಏನು ಮಾಡಿದರು ಅಂದರೆ 8ನೇ ಕಂತಿನ ಹಣ ಜಮಾವನ್ನು ಮಾಡಿರ್ತಾರೆ. ಅದೇ ರೀತಿ 7ನೇ ಕಂತಿನ ಹಣ ಇನ್ನೂ ಎಷ್ಟೋ ಜನಕ್ಕೆ ಬಂದೇ ಇರೋದಿಲ್ಲ. ಆದರೆ 7 ಮತ್ತು 8ನೇ ಕಂತಿನ ಹಣ ಎಷ್ಟೋ ಜನಕ್ಕೆ ಬಂದಿತ್ತು, ಇನ್ನು ಕೆಲವರು ಎಷ್ಟೋ ಜನಕ್ಕೆ ಬಂದಿರಲಿಲ್ಲ. ಇದು ಒಂದು ಮೇಜರ್ ಸಮಸ್ಯೆ ಆಗಿದೆ. ಬಟ್ ಆದರೆ ಇನ್ಮೇಲೆ ಒಂದು 7 ಮತ್ತು 8ನೇ ಕಂತಿನ ಹಣ ಇನ್ನು ಯಾರಿಗೆ ಬಂದಿಲ್ಲೋ ಅಂಥವ್ರಿಗೆಲ್ಲ ಒಂದು ಭರ್ಜರಿ ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ. ಏನು ಗುಡ್ ನ್ಯೂಸ್ ಇದು? ಅದೇ ರೀತಿ ಮೈನಾಗಿ ಗೃಹಲಕ್ಷ್ಮಿ ಹಣ ಇನ್ನು ಕೆಲವೊಬ್ಬರಿಗೆ ಒಂದು ಕಂತು ಸಹ ಬಂದಿಲ್ಲ. ಇನ್ನು ಕೆಲವೊಬ್ಬರಿಗೆ ಮೈನಾಗಿ ಒಂದು ಏನು ಮಾಡಿದ್ದಾರೆ ಅಂದರೆ ಒಂದು 3 ಕಂತು 4 ಕಂತು ಬಂದಿದೆ, ಇನ್ನು ಒಂದು 5, 6, 7ನೇ ಕಂತು ಬಂದಿರೋದಿಲ್ಲ. ಇದು ಒಂದು ಮೇಜರ್ ಸಮಸ್ಯೆ ಆಗಿದೆ. ಇದ್ರ ಬಗ್ಗೆ ಫುಲ್ಲು ಅಪ್ಡೇಟ್ ಆಗಿರುವಂಥ ಒಂದು ಮಾಹಿತಿಗಳನ್ನು ಒಂದು ರಾಜ್ಯ ಸರ್ಕಾರ ಕೊಟ್ಟಿದೆ ಅಂತಲೇ ಹೇಳ್ಬೋದು. ಪ್ರತಿಯೊಬ್ಬರಿಗೂ ಅನುಕೂಲ ಆಗೋ ರೀತಿಯಲ್ಲಿ ಏನಾದರೂ ಒಂದು ಮಾಡ್ತಾನೆ ಬಂದಿದೆ ರಾಜ್ಯ ಸರ್ಕಾರ ಅಂತಲೇ ಹೇಳ್ಬೋದು. ಸರ್, ಇವತ್ತಿನ ಈ ವಿಡಿಯೋದಲ್ಲಿ 4 ಅಪ್ಡೇಟ್ಸ್ಗಳ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ಸರ್, ಅದರಲ್ಲಿ ಮೊದಲನೇ ಒಂದು ಪಾಯಿಂಟ್ ಯಾವುದು ಅಂದರೆ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಪಾಯಿಂಟ್ ಇದು. 7 ಮತ್ತು 8ನೇ ಕಂತಿನ ಹಣ ಎಷ್ಟೋ ಜನಕ್ಕೆ ಬಂದಿರೋದಿಲ್ಲ. ಅರ್ಥ ಆಯ್ತಾ? ಸತ್ರ, ಈಗ ಹೇಳೋದಾದರೆ ಮೇಯ್ನಾಗಿ ಏನು ಮಾಡಿದ್ದಾರೆ ಅಂದರೆ ಒಂದು 7ನೇ ಕಂತಿನ ಹಣ ಇನ್ನೂ ಎಷ್ಟೋ ಜನಕ್ಕೆ ಜಮಾನೇ ಆಗಿಲ್ಲ. ಆದರೆ 8ನೇ ಕಂತಿನ ಹಣ ಕೆಲವೊಬ್ಬರಿಗೆ ಜಮಾ ಆಗಿದೆ, ಇನ್ನು ಕೆಲವೊಬ್ಬರಿಗೆ ಜಮಾ ಆಗಿಲ್ಲ. ಅರ್ಥ ಆಯ್ತಾ? ಎಂಥವ್ರಿಗೆ ಜಮಾ ಆಗಿಲ್ಲ, ಎಂಥವ್ರಿಗೆ ಜಮಾ ಆಗಿದೆ, ಇದ್ರ ಬಗ್ಗೆ ಪೂರ್ತಿಯಾಗಿ ತಿಳಿಸ್ಕೊಡ್ತಾ ಹೋಗ್ತೇನೆ. ಸತ್ರ, ಮೊದಲ ಪಾಯಿಂಟ್ ಯಾವುದು ಅಂದರೆ 7 ಮತ್ತು 8ನೇ ಕಂತಿನ ಹಣ ಏನು ಮಾಡಿದ್ದಾರೆ ಅಂದರೆ ಎಷ್ಟೋ ಜನಕ್ಕೆ ಬಂದಿಲ್ಲ. ಇದಕ್ಕೆ ಕಾರಣ ಏನಪ್ಪ ಅಂದರೆ ಕೆಲವರಿಗೆ ಹಾಕಿದ್ದಾರೆ ಹಣ, ಇನ್ನು ಕೆಲವರಿಗೆ ಹಾಕಿಲ್ಲ. ಅರ್ಥ ಆಯ್ತಾ? ಕೆಲವೊಬ್ಬರಿಗೆ ದಾಖಲಾತಿಗಳು ಸಮಸ್ಯೆಗಳಿರ್ತವೆ, ಸರ್ವರ್ ಇಶ್ಯೂಗಳಿರ್ತವೆ. ಈ ಒಂದು ಕಾರಣಗಳಿಂದ ಗೃಹಲಕ್ಷ್ಮಿ ಹಣ 7ನೇ ಕಂತಿನ ಹಣ ಇನ್ನೂ ಎಷ್ಟೋ ಜನಕ್ಕೆ ಹಾಕಿಲ್ಲ. ಅರ್ಥ ಆಯ್ತಾ? ಈ 7ನೇ ಕಂತಿನ ಹಣ ಸುಮಾರು ಇವತ್ತು 10:30 ಅಷ್ಟರಲ್ಲೇ ಹಾಕ್ತೀನಿ ಅಂತ ಇನ್ಫಾರ್ಮನ್ನು ಮಾಡಿದ್ದಾರೆ. ಬಟ್ 8ನೇ ಕಂತಿನ ಹಣ ಎಷ್ಟೋ ಜನಕ್ಕೆ ಇದೂ ಅಷ್ಟೇ ಕೆಲವೊಂದು ಜನರಿಗೆ ಮಾತ್ರ ಬಂದಿದೆ ಅಂತ ಹೇಳ್ಬೋದು. ಅದೇ ರೀತಿ ಮೇಯ್ನಾಗಿ ಇನ್ನೊಂದು ಪಾಯಿಂಟ್ ಏನಪ್ಪ ಅಂದರೆ ಒಂದು ಮಾರ್ಚ್ 31ನೇ ತಾರೀಕು, 29ನೇ ತಾರೀಕು ಮತ್ತು 30ನೇ ತಾರೀಕು ಒಳಗಡೆ ಒಂದು 8 ಮತ್ತು 7ನೇ ಕಂತಿನ ಹಣ ಬಂದಿದೆ. ಸತ್ರ 7ನೇ ತಾರೀಕು ಒಳಗಡೆ ಏನು ಮಾಡ್ತಿದ್ದಾರೆ, 10:30 ಒಳಗಡೆ ಸುಮಾರು ಒಂದು 7ನೇ ಕಂತಿನ ಹಣವನ್ನು ಜಮಾ ಮಾಡ್ತಿದ್ದಾರೆ. ಅದೇ ರೀತಿ 10ನೇ ತಾರೀಕು ಒಳಗಡೆ ಸುಮಾರು ಏನು ಮಾಡ್ತಿದ್ದಾರೆ, 8ನೇ ಕಂತಿನ ಹಣ ಜಮಾ ಮಾಡುವಂಥ ಒಂದು ಪ್ರಯತ್ನ ಮಾಡ್ತೀವಿ ಅಂತ ಸರ್ಕಾರ ತಿಳಿಸ್ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ 10ನೇ ತಾರೀಕು ಒಳಗಡೆ ಮತ್ತು 7ನೇ ತಾರೀಕು ಒಳಗಡೆ ಈ ಒಂದು 7 ಮತ್ತು 8ನೇ ಕಂತಿನ ಹಣ ಆಗ್ತೀವಿ ಅಂತ ಒಂದು ನೋಟಿಸನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಮೈನಾಗಿ 2ನೇ ಪಾಯಿಂಟ್ ಯಾವುದು ಅಂದರೆ ಮೈನಾಗಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಪಾಯಿಂಟ್ಸ್ ಅಂತಲೇ ಹೇಳ್ಬೋದು. ಇನ್ನು ಯಾರಿಗೆ ಹಣ ಬಂದಿಲ್ಲೋ ಅಂಥವ್ರಿಗೆಲ್ಲ ಸಹ ಹಣ ಬರುತ್ತೆ ಅಂತ ಇನ್ಫಾರ್ಮ್ ಮಾಡಿದ್ದಾರೆ. ಕೆಲವೊಂದು ದಾಖಲಾತಿಗಳು ಸಮಸ್ಯೆ ಇದ್ದು, GST ಪೇಯರ್ ಅಂತ ಬರ್ತಿತ್ತು, ಇನ್ಕಮ್ ಟ್ಯಾಕ್ಸ್ ಪೇಯರ್ ಅಂತ ಬರ್ತಿತ್ತು, ಇನ್ನು ಕೆಲವೊಂದು ಸಮಸ್ಯೆಗಳಿಂದ ಹಣ ಒಂದು ಕಂತೂ ಸಹ ಅವ್ರಿಗೆ ಹಾಕಿರಲಿಲ್ಲ. ಫೇಕ್ ದಾಖಲಾತಿಗಳನ್ನು ಯಾರಾದರೂ ಬಳಸ್ಕೊಂಡು ಈ ಥರ ಮಾಡ್ತಿದ್ರೆ ಅಂಥವ್ರಿಗೆ ಹಣ ಬರೋದಿಲ್ಲ. ಬಟ್ ಆದರೆ ಇಂತಹ ಒಂದು ಜೆನ್ಯೂನ್ ಆಗಿದ್ದು ಈ ಥರ ಒಂದು ಪ್ರಾಬ್ಲಮ್ಗಳು, ಈ ಥರ ಒಂದು ರೀಸನ್ಸ್ಗಳು, ಈ ಥರ ಒಂದು ಸಮಸ್ಯೆಗಳಾಗ್ತಿದ್ರೆ ಅಂಥವ್ರಿಗೂ ಸಹ ಮುಂದಿನ ದಿನಗಳಲ್ಲಿ ಎಲ್ಲ ಕಂತಿನ ಹಣವನ್ನು ಹಾಕ್ತೀವಿ ಅಂತ ಒಂದು ತಿಳಿಸ್ಕೊಟ್ಟಿದ್ದಾರೆ. ಅರ್ಥ ಆಯ್ತಾ? ಇದು ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. 2ನೇದು. ಅದೇ ರೀತಿ 3ನೇ ಒಂದು ಭರ್ಜರಿ ಗುಡ್ ನ್ಯೂಸ್ ಯಾವುದು ಅಂದರೆ ಅನ್ನಭಾಗ್ಯ ಯೋಜನೆಯ ಒಂದು ಅಕ್ಕಿ ಹಣ ಏನಿದೆ ತಾಂತ್ರಿಕ ದೋಷಗಳಿಂದ ಕೆಲವೊಂದು ಅಕೌಂಟ್ಗಳಿಗೆ ಆಗಿಲ್ಲ. ಸುಮಾರು ಹೋದ ತಿಂಗಳು ಹಣ ಯಾರಿಗೂ ಸಹ ಇನ್ನೂ ಜಮಾವಣೆ ಆಗಿಲ್ಲ. ಹೇಳ್ದಂಗೆ ಇವರೇನು ಜಮಾವಣೆ ಮಾಡ್ತಿಲ್ಲ. ಕೆಲವೊಂದು ಡೇಟ್ ಕೆಲವೊಂದು ಟೈಮ್ನಲ್ಲಿ ಹಣ ಎಷ್ಟೋ ಜನಕ್ಕೆ ಬರ್ತಾ ಇಲ್ಲ. ಅರ್ಥ ಆಯ್ತಾ? ಯಾಕೆಂದರೆ ಅನ್ನಭಾಗ್ಯ ಯೋಜನೆಯ ಹಣ ಅಕ್ಕಿ ಸ್ಟಾಕ್ ಇಲ್ಲ ಅಂದ್ಬಿಟ್ಟು, ಅಕ್ಕಿ ನಮ್ಮ ಹತ್ರ ಇಲ್ಲ ಅಂದ್ಬಿಟ್ಟು ಒಂದು ಅಕ್ಕಿ ಕೊಡೋ ಬದಲು ಒಂದು ಹಣವನ್ನು ಕೊಡ್ತಾ ಇದ್ದಾರೆ. ಇದು ಸಹ ಎಷ್ಟೋ ಜನಕ್ಕೆ ಒಂದು ಪ್ರಾಬ್ಲಮ್ ಆಗಿದೆ. ಯಾಕೆಂದರೆ ಕೆಲವೊಬ್ರಿಗೆ ಬರ್ತಿದೆ, ಇನ್ನು ಕೆಲವೊಬ್ಬರಿಗೆ ಅಕ್ಕಿ ಹಣನೇ ಬರ್ತಿಲ್ಲ. ಇದು ಒಂದು ದೊಡ್ಡ ಮೇಜರ್ ಸಮಸ್ಯೆ ಅಂತ ಹೇಳ್ಬೋದು. ಈ ಒಂದು ಸಮಸ್ಯೆ ಬಗೆಹರಿಸಬೇಕು ಅಂತ ಒಂದು ಏನಾದರೂ ಒಂದು ಹೋದ ತಿಂಗಳದಾಗಿರ್ಬೋದು, ಆಚೆ ತಿಂಗಳದಾಗಿರ್ಬೋದು, ಒಂದು ಏನು ಅಕ್ಕಿ ಹಣ ಪೆಂಡಿಂಗ್ ಇದೆಯೋ ಅದನ್ನು ಸಹ 10ನೇ ತಾರೀಕು ಒಳಗಡೆ ಕ್ಲಿಯರ್ ಮಾಡಿಕೊಡ್ತೀವಿ ಅಂತ ಒಂದು ಇನ್ಫಾರ್ಮನ್ನು ಮಾಡಿದ್ದಾರೆ. ಇದು ಸಹ ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಇಷ್ಟು ಒಂದು ಇವತ್ತಿನ ಈ ವಿಡಿಯೋದ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಇನ್ನು ಯಾರಿಗೆ ಒಂದು ಲಾಸ್ಟ್ ಪಾಯಿಂಟ್ ಯಾವುದು ಅಂದರೆ ಮೈನಾಗಿ 4ನೇ ಪಾಯಿಂಟ್, ಇನ್ನು ಗೃಹಲಕ್ಷ್ಮಿ ಹಣ ಇನ್ನು ಯಾರಿಗೆ ಬಂದಿರೋ ದಯವಿಟ್ಟು ಈ ಕೆಲಸ ನೀವು ಮಾಡಲೇಬೇಕು. ಗೃಹಲಕ್ಷ್ಮಿಗೆ ಸಂಬಂಧಪಟ್ಟರು ಹಾಗೆ ಈ KYC ಮಾಡಿಸಿಲ್ಲ ಅಂದರೆ ಕೂಡಲೇ ನೀವು ಈ KYCನ ಮಾಡಿಸ್ಲೇಬೇಕಾಗುತ್ತೆ. ಬೇರೆ ಆಪ್ಷನ್ಸೇ ಇರೋದಿಲ್ಲ. ಈ KYC ಮಾಡಿಸ್ಕೊಂಡ್ರೆ ಪೆಂಡಿಂಗ್ ಇರುವಂಥ ಒಂದು ಹಣ ನಿಮ್ಗೆ ಏನು ಮಾಡ್ತಾರೆ ಅಂದರೆ ಕೂಡಲೇ ಜಮಾವಣೆ ಮಾಡ್ತಾರೆ. ಪೆಂಡಿಂಗ್ ಏನಾದರೂ ಇದ್ದರೆ ಇಮಿಡಿಯೇಟ್ಲಿ ಆಗ್ತಾರೆ ಈ KYC
KYC ಮಾಡಿಸಬೇಕು. ಈ KYCಗೆ ದಾಖಲಾತಿಗಳು ಏನೇನು ಬೇಕು ಅಂದರೆ ಮೇಯ್ನಾಗಿ ಆಧಾರ್ ಕಾರ್ಡ್ ಇರಬೇಕು, ರೇಷನ್ ಕಾರ್ಡ್ ಇರಬೇಕು, ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂಥ ಒಂದು ಮೊಬೈಲ್ ನಂಬರ್ ಕಡ್ಡಾಯವಾಗಿ ಇರಲೇಬೇಕಾಗುತ್ತೆ. ನೀವು ಅದಕ್ಕಿಂತ ಮುಂಚೆ ನೀವು ಗೃಹಲಕ್ಷ್ಮಿಗೆ ಅರ್ಜಿಯನ್ನು ಸಲ್ಲಿಸಿರಬೇಕಾಗುತ್ತೆ. ಅರ್ಜಿಯನ್ನು ಹಾಕದೇ ಕೂಡಲೇ ಇಮಿಡಿಯೇಟ್ಲಿ ನೀವು ಬಂದು ಗೃಹಲಕ್ಷ್ಮಿಗೆ ಈ KYC ಮಾಡಿಸ್ಕೊಂಡ್ರೆ ಡೈರೆಕ್ಟಾಗಿ ಆಗೋದಿಲ್ಲ. ಅರ್ಥ ಆಯ್ತಾ? ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ. ಅದೇ ರೀತಿ ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಏನು ಕೇಳ್ತಾರೆ ಅಂದರೆ, ಸರ್ವೇ ಸಾಮಾನ್ಯವಾಗಿ ಸುಮಾರು ಜನ ಒಂದು ಹೋದ ತಿಂಗಳು ಆಚೆ ತಿಂಗಳು ಅರ್ಜಿಯನ್ನು ಹಾಕ್ಸಿರ್ತಾರೆ. ಬಟ್ ಒಂದು ಕಂತಿನ ಹಣ ಅವರಿಗೆ ಜಮಾವಣೆ ಆಗಿರಬಹುದು, ಆಗಿಲ್ದೇ ಇರಬಹುದು. ಬಟ್ ಅವ್ರು ಕೇಳುವಂಥ ಒಂದು ಪ್ರಶ್ನೆ ಯಾವ ರೀತಿ ಇರ್ತದೆ ಅಂದರೆ, ಇದುವರೆಗೂ ಹಾಕಿರುವಂಥ ಒಂದು ಗೃಹಲಕ್ಷ್ಮಿ 8 ಕಂತು ಏನಿದೆ ಹಣ, ಒಂದು ಅಷ್ಟು ಹಣವನ್ನು ಹಾಕ್ತಾರ ಅಂತ ಕೇಳ್ತಾ ಇರ್ತಾರೆ. ಬಟ್ ಆ ಥರ ಏನೂ ಹಾಕೋದಿಲ್ಲ. ಅರ್ಥ ಆಯ್ತಾ? ಯಾಕೆ ಅಂದರೆ, ನೀವು ಯಾವತ್ತಿಂದ ಅರ್ಜಿ ಹಾಕ್ಸಿರ್ತೀರೋ, ನೀವು ಯಾವತ್ತು ಅಪ್ಲಿಕೇಶನ್ ಹಾಕ್ಸಿರ್ತೀರೋ ಅವತ್ತಿಂದ ಏನಾದರೂ ಪೆಂಡಿಂಗ್ ಇದ್ದರೆ ಅಲ್ಲಿಂದ ಒಂದು ನೆಕ್ಸ್ಟ್ ಮಂತು ಏನು ಬರುತ್ತೋ ಅಲ್ಲಿಂದ ಒಂದು ಕೌಂಟ್ ಮಾಡಿ ಹಣವನ್ನು ಹಾಕ್ತಾರೆ. ನಿಮಗೆ ಎಷ್ಟು ಕಂತು ಅರ್ಜಿ ಯಾವತ್ತಿಂದ ಹಾಕ್ಸಿರ್ತೀರೋ ಅಲ್ಲಿಂದ ಕೌಂಟ್ ಆಗುತ್ತೆ ನಿಮಗೆ. ಅರ್ಥ ಆಯ್ತಾ? ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ಸ್ಗಳಿದ್ರೆ ಕೂಡಲೇ ಕಮೆಂಟನ್ನು ಮಾಡಿ, ಅದೇ ರೀತಿ ಅದಕ್ಕೆ ರಿಪ್ಲೈ ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ. ಅದೇ ರೀತಿ ನಮ್ಮ ವೀಡಿಯೋಗೊಂದು ಲೈಕ್ ಮಾಡಿಬಿಡಿ. ಅದೇ ರೀತಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಸಹ ಆಗಿ ನಮಗೂ ಸ್ವಲ್ಪ ಮೋಟಿವೇಟ್ ಬೂಸ್ಟ್ ಆಗುತ್ತೆ ಅಂತಲೇ ಹೇಳಬಹುದು. ಓಕೆ ಗೈಸ್, ಬಾಯ್. ನೆಕ್ಸ್ಟ್ ಹೋದಲ್ಲಿ ಇದೇ ರೀತಿ ಯಾವ್ದಾದ್ರು ಅಪ್ಡೇಟಿಂಗ್ ಏನಾದರೂ ವಿಚಾರಗಳಿದ್ರೆ ಖಂಡಿತ ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ. ಬಾಯ್. ನೆಕ್ಸ್ಟ್ ಹೋದಲ್ಲಿ ಸಿಗೋಣ.